यस न्यूज में आप सभी दर्शकों का स्वागत है। मैं आपके साथ इलियास बड़ेघर। आइए देखते हैं आज की खबर क्या कहती है। भारत माता की जय। शांति की जय। ವಿಜಯಪುರ ನಗರ ವಿಜಯಪುರ ಮಹಾನಗರದಲ್ಲಿ ಎಸ್ಐಆರ್ ಕಾರ್ಯದಲ್ಲಿ ಪ್ರಮುಖ ಸಹಾಯವಾಣಿ ತಮ್ಮ ಗಮನಕ್ಕೆ ತರುವುದೇನೆಂದರೆ ವಿಜಯಪುರ ಮಹಾನಗರದಲ್ಲಿ ಎಸ್ಐಆರ್ ಕಾರ್ಯಕ್ರಮ ಅತ್ಯಂತ ಸಮರ್ಪಕವಾಗಿ ನಡೆಸಿಲ್ಲ. ಚುನಾವಣೆ ಆಯೋಗ ನಿಯಮಗಳ ಪ್ರಕಾರ ಸರ್ಕಾರದಿಂದ ನೇಮಕಗೊಂಡ ಬಿಎಲ್ಒಗಳು ಕಡ್ಡಾಯವಾಗಿ ಮನೆ ಮನೆ ಭೇಟಿ ನೀಡಿ ಪರಿಶೀಲಿಸಬೇಕಾಗಿ. ಆದರೆ ನಮ್ಮ ನಗರದಲ್ಲಿ ಬಹಳಷ್ಟು ಬಿಎಲ್ಒಗಳು ಮನೆ ಮನೆ ಭೇಟಿ ನೀಡುತ್ತಿಲ್ಲ. ಬದಲಾಗಿ ಒಂದೇ ಕಡೆ ವಸತಿ ದೇವಸ್ಥಾನಗಳಲ್ಲಿ ಕುಳಿತು ಶಾಲೆಯಲ್ಲಿ ಕುಳಿತುಕೊಂಡು ಕಮ್ಮಿಷ್ಟಕ್ಕೆ ಬಂದಂತೆ ಫಾರ್ಮ್ ವಿತರಿಸುತ್ತಿದ್ದು, ಇದರಿಂದ ನೈಜ ಹಾಗೂ ಅರ್ಹ ಮತದಾರರಿಗೆ ತೊಂದರೆಯಾಗುತ್ತಿದ್ದು, ಇದೇ ಜೊತೆಗೆ ಮತದಾರರ ಮ್ಯಾಪಿಂಗ್ ಕಾರ್ಯವು ಸಂಪೂರ್ಣವಾಗಿ ಅವೈಜ್ಞಾನಿಕವಾಗಿ ತಪ್ಪಾಗಿ ನಡೆಸಿದ್ದು, ಬಿಎಲ್ಒಗಳಿಗೆ ಬಗ್ಗೆ ಸರಿಯಾಗಿ ತರಬೇತಿ ನೀಡದ ಕಾರಣ ಇಂಥ ಗಂಭೀರ ಲೋಪದೋಷಗಳು ಉಂಟಾಗುತ್ತದೆ. ಬಿಎಲ್ಒಗಳಿಗೆ ಈಗಾಗಲೇ ತಮ್ಮ ಸರ್ಕಾರಿ ನೌಕರರು ಮಾಡುತ್ತಿರುವುದರಿಂದ ಬಿಡುವು ಮಾಡಿಕೊಂಡು ಎಸ್ಐಆರ್ ಕಾರ್ಯಕ್ರಮ ಮಾಡುತ್ತೇವೆ ಎಂದು ಹೇಳುತ್ತಿದ್ದಾರೆ. ಹಾಗೆಲ್ಲ ಫಾರ್ಮ್ಗಳು ಹಾಕಿಕೊಂಡು ಮನೆ ಮನೆಗೆ ಹೋಗಲು ಆಗುವುದಿಲ್ಲ, ನಾವಿರೋ ಜಾಗಕ್ಕೆ ನೀವೇ ಬನ್ನಿ ಎಂದು ಹೇಳುತ್ತಿದ್ದಾರೆ. ಆದ್ದರಿಂದ ಅವರಿಗೆ ಸಹಾಯಕ ಸಿಬ್ಬಂದಿಗಳು ನೇಮಿಸಬೇಕು. ಎನ್ಯುಮರೇಷನ್ ಫಾರ್ಮ್ ತುಂಬಲು ಮತದಾರರಿಗೆ ಮಾಹಿತಿ ಇಲ್ಲದ ಕಾರಣ ತೊಂದರೆ ಉಂಟಾಗುತ್ತದೆ. ಇಬ್ರಾಹಿಂಪುರದ ಫಾರ್ ಎಕ್ಸಾಂಪಲ್ ಇಬ್ರಾಹಿಂಪುರ ವಾರ್ಡಿನ 21 ಶಾಲೆ ನಂಬರ್ 6ರಲ್ಲಿ ಅಲ್ಲಮೀನ್ ಭಾಗದ 9, 11, 14, 31, 33ನೇ ವಾರ್ಡ್ ಕೆಲಸ ಬಹುತೇಕ ಕಡೆಯಲ್ಲಿ ಸರಿಯಾಗಿ ಕಾರ್ಯನಿರ್ವಹಣೆ ಆಗದೇ ಇರುವುದರಿಂದ ಮತದಾರಗಳು ತೊಂದರೆಯಾಗುತ್ತಿದೆ. ಆದ್ದರಿಂದ ಸಾರ್ವಜನಿಕ ಹಿತದೃಷ್ಟಿ ಹಾಗೂ ಪಾರದರ್ಶಕ ಪ್ರಕ್ರಿಯೆ ತಕ್ಷಣ ವಿಜಯಪುರ ನಗರದ ಎಲ್ಲ ಪ್ರಮುಖ ಸ್ಥಳಗಳಲ್ಲಿ ಸಹಾಯವಾಣಿ ಕೇಂದ್ರಗಳ ಹೆಲ್ಪ್ ಡೆಸ್ಕ್ ವಾರ್ಡ್ಗಳು ತೆಗೆದು ಸಾರ್ವಜನಿಕರ ಗೊಂದಲಗಳು ಹಾಗೂ ಸಮಸ್ಯೆಗಳನ್ನು ಬಗೆಹರಿಸುವುದಾಗಿ ವಿನಂತಿಸುತ್ತದೆ. ಅಲ್ಲದೆ ಮನೆ ಮನೆಗೆ ತೆರಳಿ ಕಾರ್ಯನಿರ್ವಹಣೆ ನಿಯಮಿಸುವಂತೆ ಬಿಎಲ್ಒಗಳಿಗೆ ಕಟ್ಟುನಿಟ್ಟಾದ ಸೂಚನೆ ನೀಡಬೇಕಾಗಿ ಈ ಮೂಲಕ ತಮ್ಮಲ್ಲಿ ಇದಷ್ಟೇ ಅಲ್ಲ, ಇನ್ನೊಂದು 99% ಬಿಎಲ್ಒಗಳು ಯಾರು ಮುಗಿಸಿಲ್ಲ. ನಾವು 270 ಬೂತ್ಗಳಾಗ ಆಲ್ಮೋಸ್ಟ್ ಹೆಂಗೆ ಸರ್, ಕೆಲವೊಬ್ಬರಿಗೆ ಕನ್ನಡ ಓದಕ್ಕೆ ಬರೋಂಗಿಲ್ಲ, ಕೆಲವೊಬ್ಬರಿಗೆ ಕನ್ನಡ ಮಾತಾಡಕ್ಕೆ ಬರೋಲ್ಲ, ಲ್ಯಾಂಗ್ವೇಜ್ ಪ್ರಾಬ್ಲಮ್. ಆಮೇಲೆ ಎಲ್ಲ ಒಂದು ಕಡೆ ಕೂತ್ಬಿಟ್ಟು ಇವತ್ತೊಂದು ನೀವು ನೋಡಿರ್ಬೋದು, ನೀವು ಅಪ್ಡೇಟ್ ಬಂದಿರ್ತೀರಿ, ಒಂದು ಗುಡಿ ಗುಂಡಾರ ವಸತಿ ಸ್ಕೂಲ್ ಒಳಗೆ ಕೂತು ಅಲ್ಲೇ ತರ್ಸಕತ್ತಾರೆ. ಅಪ್ಡೇಟ್ ಏನೋ ಸರ್ ಇನ್ನೊಂದಂತಂದ್ರೆ ಇದ್ರ ಜೊತೆಗೆ ಅವರಿಗೆ ಮನೆ ಮನೆ ತೆರಳಕ್ಕೆ ಆಗಂಗಿಲ್ಲ ಅಂತಾರೆ. ಅವ್ರು ತಮ್ಮ ಜಾಗಕ್ಕೆ ಯಾವುದೋ ಒಬ್ರಿಗೆ ಕಳ್ಸಕತ್ತಾರ, ಅವರಿಗೆ ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ. ಫಾರ್ಮ್ ತುಂಬಕ್ಕೆ ಯಾರು ಸಹಾಯ ಮಾಡ್ಬೇಕು ಸರ್? ಫಾರ್ಮ್ ಬಗ್ಗೆ ಕೇಳೋರು ಯಾರೂ ಇಲ್ಲ. ನಮ್ಗೆ ಗೊತ್ತಿಲ್ಲ ನೀವು ಫಾರ್ಮ್ ಕೊಡೋದಾರಿ. ಇವೆಲ್ಲ ಪ್ರಾಬ್ಲಮ್ ಅದಾವ ರೀ. ಈಗ ನನ್ನೇ ಒಂದು ವಾರ್ಡ್ ಇದೆ ಸರ್, 132 ನಂಬರ್ ವಾರ್ಡ್ದಾಗ ನಾನೇ ಖುದ್ದಾಗಿ ಕೊಡ್ತೀನಿ. ಅದ್ರಾಗ ಈಗ ಸರ್ ನಮ್ಮ ಕಾಲು ಪ್ರಾಬ್ಲಮ್ ಐತ್ರಿ, ನಾವು ಬರೋಂಗಿಲ್ಲ, ನಾ ಇಲ್ಲಿ ಹಂಗ ನೋಡಿ ಕೂತಿರ್ತೀವಿ ಬರ್ರಿ. ಮುಂಜಾನೆ 9:00 ಪ್ರವೇಶಿನಿ ಇಲ್ಲ, ನಾ 10:00 11 ಬರ್ತಿದ್ರೆ ಅವಾಗ ಬರಲಿ. ಅದು ಬಿಟ್ಟು ಏನು ಹೇಳ್ತಾರೆ, ನಾವು ಸ್ಕೂಲ್ ಐತಿ, ನಾವು ಸ್ಕೂಲಿಗೆ ಹೋಗ್ಬೇಕಿದೆ ಅಂತ ಹೇಳ್ತಾರೆ. ನಾವು ಮತ್ತೆ ಸಂಜೆಗೆ 2 ತಾಸು ಮುಂಜಾನೆ 2 ತಾಸು ಬರ್ತೀವಿ. ಅವೆಲ್ಲ ಪರ್ಟಿಕ್ಯುಲರ್ ಆಗಿ ಪ್ರಾಬ್ಲಮ್ಸ್ ಬರುತ್ತೆ. ಅದು ಬಿಟ್ಟು ಇವತ್ತು ಒಂದು ಉದೈತೆ ನೋಡಿ ಸರ್, ಮ್ಯಾಪಿಂಗ್ ಒಬ್ಬರೇ ಸರ್ ಇದು ಹೆಸರೇ ಬೇರೆ ಅದ್ರಿ. ಮ್ಯಾಪಿಂಗ್ ಪ್ರಕಾಶ್ ಜೈವನ್ ಸರ್. ಇವಾಗ ನೀವು ಜರಡೆ ಕಾಪಿ ಕೊಡ್ತೀರ, ನಾವು ಓದ್ತಿದ್ದೇವೆ. ಇದು ಒಮ್ಮೆ ರಾಂಗ್ ಆಯ್ತು ಅಂತ ಮತ್ತೆ ನಿಮ್ಗೆ 6 ಕಡೆ ಬರ್ಬೇಕು ನಾವು ಮಾಡೋದಂತ. ಬಟ್ ಸರ್ ಇದು ಒಮ್ಮೆ ರಾಂಗ್ ಆದಾಗ ನಾವು ಹೆಂಗೆ ಮಾಡೋದು? ಒಂದು ಗಟ್ಟಿ ರಾಂಗ್ ಆಯ್ತು ಅಂದ್ರೆ ಮುಗಿದೈತಿ, ಮತ್ತೆ ನಾವು ಬಂದು ರಿಕ್ವೆಸ್ಟ್ ಮಾಡ್ಬೇಕು. ಅದು ನಾವು ಕರೆಕ್ಟಾಗಿ ನಮ್ಗೆ ತುಂಬ ಕಲಿಸಿದ್ರೆ ಅಟ್ಲೀಸ್ಟ್ ನಾವು ಇದ್ರೆ ನಮ್ಮ ಬೇರೆ ಟೂಗಳಿಗೂ ಹೇಳ್ತೀವಿ ನಾವು ಮುಂದೆ ಸಪೋರ್ಟ್ ಮಾಡ್ತೀವಿ ಸರ್. ಅದೇ ರೀತಿ ನಾವು ಇದ್ರೊಳಗೆ ಏನು ಬರ್ತಿದ್ರೆ ಒಂದು ಕಾಲ್ ಸೆಂಟ್ರಲ್ಲೇ ವಾರ್ಡ್ ರೆಡಿ ಮಾಡಿ ಕೊಟ್ಟರೆ ನಾವು ಆ ಟೋಲ್ ಫ್ರೀ ನಂಬರ್ಗೆ ಫೋನ್ ಮಾಡ್ತಾರೆ. ಅಟ್ಲೀಸ್ಟ್ ಅವರನ್ನೇ ಹೇಳಿ ಸರ್, ಮೇಜರ್ ಬಿಎಲ್ಒಗಳು 50% ಮ್ಯಾಗ್ ಮಾಡೋದಾರೆ. ಸೊ ಅವ್ರದ್ದು ಹೆಲ್ತ್ ಅವ್ರಿಗೆ ಸಪೋರ್ಟ್ ಮಾಡ್ತಿತ್ತು, ನಾವು ತಗೊಂಡಿಲ್ಲ. 50 ವರ್ಷ ಮ್ಯಾಗ್ನೆಟ್ ತಿರುಗಾಡ್ರಿ, ಒಂದು ಓಣಿ ತಿರುಗಾಡಿರ್ತದೆ, ಆಲ್ಮೋಸ್ಟ್ ಒಂದು ಓಣಿ ತಿರುಗಾಡೋದು 4-5 ಕಿಲೋಮೀಟರ್ ತಿರುಗಾಡೋದು. ಆ ಕೆಪಾಸಿಟಿ ಇಲ್ಲಾಂದ್ರೆ ಹಾಕಿದ್ರೆ ಹೆಂಗಾಗ್ತೈತೆ? ಸ್ಕೂಲ್ ಡ್ಯೂಟಿ ಕಟ್ಟಿಂಗ್
ಮತ್ತು ಒಬ್ಬರು 3 ಜನ 4 ಜನ ಸರ್ ಸೊಸಿದ್ದು ಮತ್ತು ಹೆಂಗಿದ್ದು ಮತ್ತು ಅವ್ರ ಮಗನ ಬಂದದ್ರಿ ಸರ್ ಅವ್ರ ಮನೆ ಯಜಮಾನ್ರಿಗೆ ಇಲ್ರಿ ಸರ್ ರಾಹುಲಣ್ಣ ವಾರ್ಡ್ನಾಗ ಅಂತಂದ್ರೆ ಅವ್ರು ಹೆಸರು ಕೇಳೋಣ ಮತ್ತು ಇನ್ನೊಬ್ರು ಏನಂತಾರೆ ಸರ್ ಗಂಡದ್ರಿ ಹೆಂಗಿಲ್ಲ ಈ ಥರ ಪ್ರಾಬ್ಲಮ್ ಮತ್ತು ಬಿ ಎಲ್ ಒಗಳು ಏನು ಕೊಡಕತ್ತಾರೆ ಸರ್ ಮಹಾನಗರ ಪಾಲಿಕೆ ಕೃಷಿ ಕಡೆ ಹೋಗಿ ಕಮಿಷನರ್ ಕಡೆ ಹೋಗಿ ಮೇಯರ್ ಕಡೆ ಹೋಗಿ ಈ ಥರ ಅವ್ರಿಗೆ ಕ್ವಶನ್ ಹೇಳಿ ಅಲ್ಲಿ ಕಳ್ಸಾದ್ರಿ ಸರ್ ಅದಕ್ಕೆ ನಾನು ಸರ್ವರ್ ಆಲಮಿ ಸ್ಕೂಲ್ 21 ನಂಬರ್ ವಾರ್ಡ್ನಲ್ಲಿ ಸಂಪೂರ್ಣ ಬೂತ್ಗಳು ಹೆಚ್ಚು ಆಲಮಿ ಸ್ಕೂಲ್ ಪೂರ ಇಳಿದಾರೆ ಭಾಷೆ ಬರಲಿ ಅದು ಹೇಳ್ಯಾರ ಬಿಡಿ ಸರ್ವರ್ ಹೇಳಿ ಉರ್ದು ಟೀಚರ್ಸ್ಗಳಿಗೆ ಕನ್ನಡ ಅವ್ರು ಏನಾಗ ಹಾಕಿದ್ರು ಸರ್ ಈ ಕನ್ನಡ ಇದ್ದರು ಕನ್ನಡ ಇರೋದೇ ಹಾಕಿ ಕ್ಲಿಯರ್ ಆಗಿಬಿಡ್ತೀನಿ ಕಾಲಮ್ ನಂಬರ್ ಫಸ್ಟ್ ಲೆಫ್ಟ್ ಸೈಡ್ ಒಳಗೆ ಮೊದಲು ತುಂಬಬೇಕು ರೈಟ್ ಸೈಡ್ ಒಳಗೆ ಮ್ಯಾಪಿಂಗ್ ತುಂಬಬೇಕು ಈ ಮಳೆ ಮಿಸಸ್ ಇದ್ರೆ ಅವ್ರು ಸಂಬಂಧರು ಈ ರೀತಿ ಅವರಿಗೆ ತುಂಬಾ ಕೊಟ್ಬಿಟ್ಟೆ ಸರ್ ಮನೆ ಹ್ಯಾಂಡ್ ತುಂಬಬೇಕಂದ್ರೆ ಎಷ್ಟು ಮಾಹಿತಿ ಬೇಕು ಅದಕ್ಕೊಂದು ಸ್ವಲ್ಪ ಸ್ವಲ್ಪ ಅವೇರ್ನೆಸ್ ನಿಮ್ ಕಡೆನೂ ಆಗುತ್ತೆ ಸರ್ BLS ಸ್ವಲ್ಪ ಇಲ್ಲ ಒಂದು ವಿಡಿಯೋನು ಇದೆ ಈಗ ಅದನ್ನು ಹೇಗೆ ತುಂಬಬೇಕನ್ನುವಂಥದ್ದು ಅದನ್ನು ಕೂಡ ನಾನು ಎಲ್ಲರಿಗೂ ಸರ್ಕ್ಯುಲೇಟ್ ಮಾಡಿದ್ದೇನೆ ನಿಮಗೂ ಎಲ್ಲ ಸರ್ಕ್ಯುಲೇಟ್ ಮಾಡ್ತೇನೆ ಜೊತೆಗೆ ಒಂದು ಟೋಲ್ ಫ್ರೀ ನಂಬರು ಓಪನ್ ಮಾಡಿದ್ದೇವೆ 1950 ಕಾಲ್ ಸೆಂಟರ್ ಓಪನ್ ಮಾಡಿದ್ದೇವೆ ಯಾರೇ ಪಬ್ಲಿಕ್ ಅಲ್ಲಿ ಕಾಲ್ ಮಾಡಿದ್ರು ಕೂಡ ನಮ್ಮವರು ಅವ್ರಿಗೆ ಗೈಡ್ ಮಾಡ್ತಾರೆ ನಮ್ಮವರು BLO ರೆಸ್ಪಾಂಡ್ ಮಾಡಲಿಲ್ಲ ಅಂದ್ರೆ ಅವ್ರಿಗೂ ಡೈರೆಕ್ಟ್ ಆಗಿ ನಮ್ಮ ಆಫೀಸ್ ಕಂಟ್ರೋಲ್ ಅಂದರೆ ವಾಪಸ್ ಕಾಲ್ ಹೋಗ್ತಾರೆ ಅದನ್ನು ಓಪನ್ ಮಾಡಿ ಆಲ್ಮೋಸ್ಟ್ ಒಂದು 2-3 ವಾರ ಆಯಿತು ಅದು ಕೊಡ್ತೇನೆ ಅದನ್ನು ಕೂಡ ನೀವು ಪ್ರಯೋಗ ಮಾಡ್ತೀವಿ ಜೊತೆಗೆ ಕೆಲವು BLOs ಏನು ಸಮಸ್ಯೆ ಇರ್ತಾ ಇದೆ ಅವರಿಗೆ ಸಹಾಯ ಮಾಡಲಿಕ್ಕೆ ಈಗ ಅವರನ್ನು ಚೇಂಜ್ ಮಾಡಲಿಕ್ಕೆ ಅಂತ ಈಗ ಯಾಕಂದ್ರೆ 29ನೇ ತಾರೀಕು ಒಳಗಡೆ ಈ ಪ್ರಕ್ರಿಯೆ ಮುಗಿಲೇಬೇಕು ಈಗ ನೀವು ಬೇರೆ ಬೇರೆ ರಾಜ್ಯಗಳಲ್ಲಿ ಏನು ನಡೀತದೆ ಎಲ್ಲರೂ ನೋಡಿದ್ರೆ ನಿಮಗೆ ಎಕ್ಸ್ಟೆನ್ಷನ್ ಯಾವುದಾಗಿತ್ತು ಇಲ್ಲ ಸರ್ 29ನೇ ತಾರೀಕು ಒಳಗಡೆ ಇದನ್ನು ಎಲ್ಲಿ ಈ ಸಮಸ್ಯೆಗಳು ನೀವು ಹೇಳಿದ್ರಲ್ಲ ಬಾಲ್ಯದಲ್ಲಿ ಇರುವಂಥ BLOಗೆ ಏನಾದ್ರು ಹೆಚ್ಚುವರಿಯಾಗಿ ಅವರು ಈಗ ನಮ್ಮ ಮಹಾನಗರ ಪಾಲಿಕೆ ಸಿಬ್ಬಂದಿದ್ದು ಎಲ್ಲ ಕೆಲಸ ಮಾಡೋದಿಲ್ಲ ಈ ಶಿಕ್ಷಕರು ಏನೇ ಸರ್ ಶಿಕ್ಷಕರು ನಮ್ಮ ಶಾಲೆ ಚಾಲು ಆಗ್ತದೆ ಹೋಗ್ಬಿಡಿ ಇದಕ್ಕೂ ಕೂಡ ಸರ್ಕಾರದಿಂದ ಈಗ ಸ್ಟಾರ್ಟಿಂಗ್ನಲ್ಲಿ ಅವರು ಸಂಪೂರ್ಣವಾಗಿ ಇದರಲ್ಲಿ ತೊಡಗಿಸ್ಕೋಬೇಕು ಅಂತ ಹೇಳಿ ಲಿಖಿತವಾಗಿ ಆದೇಶ ಸ್ಟಾರ್ಟಿಂಗ್ನಲ್ಲಿ ಅಟೆಂಡೆನ್ಸ್ ಸರ್ವರ್ನು ಭಯಂಕರ ಹೌದ್ರಿ ಸರ್ವರ್ ಅವ್ರು ಮಾಡಕ್ ಹೋದ್ರೆ ಅಂದ್ರೆ ಆಗ್ತಾ ಇಲ್ಲ ಸರ್ ನಿನ್ನೆ ಆ ಒಂದು ಸಮಸ್ಯೆ ಇತ್ತು ಮೊನ್ನೆ ತನಕ ಇರಲಿಲ್ಲ ನಿನ್ನೆ ಇತ್ತು ಅದು ಇವತ್ತು ಬೆಳಗ್ಗೆ ಸ್ವಲ್ಪ ಸರಿಯಾಗಿದೆ ಅದು ಡಿಜಿಟೈಸೇಷನ್ ಮಾಡಿಲ್ಲ ಅನ್ನೋದು ನಮಗೆ 29ನೇ ತಾರೀಕು ಒಳಗಡೆ ಸೈನ್ ಮಾಡಿರುವಂಥ ಏನಂದ್ರೆ ವಾಪಸ್ ನಮ್ಮ ಕೈಯಲ್ಲಿ ಬರಬೇಕು ಅದಕ್ಕೆ ನಾವೆಲ್ಲರೂ ಕೂಡ ಸಹಕಾರ ಅಂತ ಹೆಸರು ಹೇಳ್ಬಿಟ್ಟು ಸರ್ ಅವರು 14 ನಮ್ಗೆ ಸಹಾಯ ಕೊಡ್ತಿದ್ರೆ ನಂಗೆ ಬಿಡುವ ನಾವು ಸಹಾಯ ಮಾಡ್ತೀವಿ ನೀವು ಬರೀ ಬರೋದು ಆಗಿಲ್ಲ ಸಿಬ್ಬಂದಿಗಳಿಂದನೇ ಅವರು ಸಪೋರ್ಟ್ ಮಾಡಿ ಇನ್ಫ್ಯಾಕ್ಟ್ ನಮ್ಮಲ್ಲಿ ಪಟ್ಟಿನೇ ಮಾಡ್ಕೊಂಡಿದ್ದೇವೆ ಯಾರ್ಯಾರು ಸಮಸ್ಯೆ ಪ್ರಾಬ್ಲಮ್ ಆಗ್ತಾ ಇದೆ ಅವರಿಗೆ ಹೆಚ್ಚುವರಿಯಾಗಿ ಸಿಬ್ಬಂದಿಗಳನ್ನು ಈಗ ಕಾರ್ಪೊರೇಷನ್ ಸಿಬ್ಬಂದಿಗಳ ಸಾಕ್ಷಿ ಪ್ರತಿ ದಿವಸ ಅವ್ರು ಎಷ್ಟು ಕಲೆಕ್ಟ್ ಮಾಡ್ತಾ ಇದ್ದಾರೆ ಎಷ್ಟು ಯುಟಿಲೈಸ್ ಮಾಡ್ತಾ ಇದ್ದಾರೆ ಅನ್ನೋದು ಲೆವೆಲ್ನಲ್ಲಿ ನಾವು ಮಾನಿಟರ್ ಮಾಡ್ತಾ ಇದ್ದೇವೆ ಪ್ರತಿ ದಿವಸ 2 ತಾಸಿಗೊಮ್ಮೆ ನಾವು ಇನ್ಫಾರ್ಮೇಷನ್ ಅನ್ನು EROಗಳು ಕಳಿಸ್ತಾ ಇದ್ದೇವೆ AEROಗಳು ಕಳಿಸ್ತಾ ಇದ್ದೇವೆ ಎಲ್ಲಿ ವೀಕ್ ಇದೆ ಅದನ್ನು ಪ್ರತಿ ದಿವಸ ಡೇಟಾ ನಾವು ಈವ್ನಿಂಗ್ ಪ್ರೆಸ್ ನೋಟ್ ಕೊಡ್ತಾ ಇದ್ದೇವೆ ಎಲ್ಲಿ ಪ್ರತಿ ದಿವಸ 5 ಗಂಟೆಗೆ ನಮ್ಮ ಜಿಲ್ಲೆಯದು ಪ್ರಸ್ತುತಿ ಏನಿದೆ AC ಕಾನ್ಸ್ಟಿಟ್ಯೂನ್ಸಿ ವೈಸ್ ಇನ್ಫಾರ್ಮೇಷನ್ ನಾವೇ ಸ್ವಯಂ ಪ್ರೇರಿತವಾಗಿ ಪ್ರಚಾರ ಕೊಡ್ತಾ ಇದ್ದೇವೆ ಈಗ ಅದು ಪಬ್ಲಿಕ್ ಇನ್ಫಾರ್ಮೇಷನ್ ಇನ್ಫ್ಯಾಕ್ಟ್ ನಾವು ಪ್ರತಿ ದಿವಸ ಮೀಡಿಯಾ ಗ್ರೂಪ್ ಹಾಕ್ತಾ ಇದ್ದೇವೆ ಅದನ್ನು ಪೊಲಿಟಿಕಲ್ ಪಾರ್ಟೀಸ್ ಫಾಲೋ ಬ್ಲಾಕ್ ವೈಸ್ ಮಾಡಿದ್ರೆ ಆ ಬ್ಲಾಕ್ ವೈಸ್ ಹೋದ್ರೆ ಕರೆಕ್ಟ್ ಸಿಗ್ತದವ್ರಿಗೆ 20 ಬ್ಲಾಕ್ ಮಾಡ್ಯಾರ ಆ ಬ್ಲಾಕ್ ವೈಸ್ ಹೋದ್ರೆ ಕಂಟಿನ್ಯೂ ಮಾಡ್ಕೊಂಡ್ರೆ ನೀವು ಬೇರೆ ಅವರಿಗೆ ಈಗ
ಬ್ಲಾಕ್ ವೈಸ್ ಹೌದ್ರಿ. ಪೋಲಿಂಗ್ ಸ್ಟೇಷನ್ ಮೈಸೂರು ಎಷ್ಟು ಫಾರ್ಮ್ಸ್ ಡಿಸ್ಟ್ರಿಬ್ಯೂಟ್ ಆಗಿದೆ, ಎಷ್ಟು ಕಲೆಕ್ಟ್ ಆಗಿದೆ, ಎಷ್ಟು ಡಿಜಿಟೈಸ್ ಆಗಿದೆ ಅನ್ನೋದನ್ನು ಕ್ಲಿಕ್ ಆದ ಬಟನ್ ಮೊಬೈಲ್ ನೋಡಲಿಕ್ಕೆ ಅವ್ರಿಗೆ ಎಲ್ಲ ಸಂಪೂರ್ಣವಾಗಿ ಏನನ್ನು ಅವ್ರಿಗೆ ಸಪೋರ್ಟ್ ಬೇಕಾಗ್ತದೆ ಆದ್ರೆ ಸರ್ ಕಮಿಷನರ್ ಅವರು ಬ್ಲಾಕ್ ವೈಸ್ ಮಾಡಿದ್ರಿ, ಏರಿಯಾ ವೈಸ್ ಅವ್ರು ಹಾಕೊಂಡು ಹೋಗ್ಬೇಕು. ಸಪೋರ್ಟ್ ಸ್ಟಾಫ್ ಪರೀಕ್ಷೆ ಪಟ್ಟಿನ ತಯಾರು ಮಾಡ್ತಾ ಇದ್ದಾರೆ. SIR ಮ್ಯಾಪಿಂಗ್ ಸರಿಯಾಗಿ ಆಗ್ತಾ ಇಲ್ಲ ಮತ್ತು ಸಿಬ್ಬಂದಿ ಕೊರತೆ ಇದೆ. ಸಿಬ್ಬಂದಿಗಳು ಸರಿಯಾಗಿ ಮತದಾರರ ಒಂದು ಏನು ಅದು ಪಟ್ಟಿಯನ್ನು ಮನೆ ಮನೆ ಹೋಗಿ ಮಾಡ್ತಾ ಇದ್ದಾರೆ. ಅದು ತೊಂದರೆ ಆಗ್ತದೆ ಅನ್ನುವಂಥದ್ದು ಇವತ್ತು ನಮ್ಮ ಗಮನಕ್ಕೆ ಬಹಳಷ್ಟು ಜನ ತಂದಿದ್ದಾರೆ. ಆ ಹಿನ್ನೆಲೆಯಲ್ಲಿ ಇವತ್ತು ನಾವು ಜಿಲ್ಲಾಧಿಕಾರಿಗಳಿಗೆ ನಮ್ಮ ಭಾರತೀಯ ಜನತಾ ಪಕ್ಷ ನಗರ ಒಂದು ಘಟಕದ ವತಿಯಿಂದ ಮನವಿಯನ್ನು ಕೊಡಲಾಗಿದೆ. ಇವತ್ತು ಜಿಲ್ಲಾಧಿಕಾರಿಗೆ ನಾವು ಹಲವಾರು ವಿಷಯ ಏನು ನ್ಯೂನತೆಗಳಿದಾವೆ ಅಂದ್ರೆ ಮ್ಯಾಪಿಂಗ್ನಲ್ಲಿ ಏನೇನು ನ್ಯೂನತೆಗಳಿದಾವೆ, ಸಿಬ್ಬಂದಿಗಳು ಯಾರೇ ಡ್ಯೂಟಿ ಹಾಕ್ಯಾರೋ ಸರಿಯಾಗಿ ಬರ್ತಾ ಇಲ್ಲ. ಬೆಳಿಗ್ಗೆ ಒಂದು ತಾಸು ಬಂದು ಹೋಗಿ ಒಮ್ಮೆ ರಾತ್ರಿ ಬರ್ತಾ ಇರೋದು, ಸಾಯಂಕಾಲ ಬರೋದು, ಮಧ್ಯಾಹ್ನ ಆಗೋದಿಲ್ಲ ಅನ್ನೋದು ಮತ್ತು ಕೆಲವೊಬ್ರು ಹೆಲ್ತ್ ಪ್ರಾಬ್ಲಮ್ ಇರೋದ್ರೆ ನಮ್ಗೆ ತಿರುಗಾಡಕ್ಕಾಗಂಗಿಲ್ಲ, ಮನೆ ಮನೆ ಹೋಗೋಕ್ಕಾಗಂಗಿಲ್ಲ, ಕೂತಲ್ಲಿ ನೀವೇ ಬರ್ರಿ ಅನ್ನುವಂಥದ್ದು ಭಾಳಷ್ಟು ಜನರಿಗೆ ಇದರಿಂದ ಸಂಪರ್ಕ ಕೊರತೆ ಆಗ್ತದೆ. ಇದು ಪರಿಷ್ಕರಣೆಯನ್ನು ಇದು ಕಾರ್ಯ ಮ್ಯಾಪಿಂಗ್ ಮಾಡ್ತಾ ಇದ್ದಾರೆ. ಅದರಲ್ಲಿ ಬಹಳಷ್ಟು ಹಿನ್ನಡೆ ಆಗ್ತದೆ ಅನ್ನುವಂಥದ್ದು ನಾವು ಈಗಾಗಲೇ ಜಿಲ್ಲಾಧಿಕಾರಿ ಮನವಿ ಕೊಟ್ಟಿದ್ದೀವಿ. ಆದಷ್ಟು ಬೇಗನೆ ತಕ್ಷಣದಿಂದಲೇ ಎಲ್ಲ ತಪ್ಪುಗಳನ್ನು ಸರಿಪಡಿಸಿ ಸರಿಯಾದ ರೀತಿಯಲ್ಲಿ ಈ ಒಂದು SIR ಕಾರ್ಯ ನಡೀಬೇಕನ್ನುವಂಥ ಒತ್ತಾಯವನ್ನು ಭಾರತೀಯ ಜನತಾ ಪಕ್ಷ ಮಾಡ್ತೇವೆ. ಕಾಂಗ್ರೆಸ್ಸು BJP ಅನ್ನುವಂಥದ್ದಿಲ್ಲ, ಮತದಾರರೇ ಸರಿಯಾದ ರೀತಿಯಲ್ಲಿ, ಯಾಕಂದ್ರೆ ನೌಕರರಿಗೆ ಯಾವ ಪಕ್ಷ ವಿರುದ್ಧ ಮಾಡ್ತಾ ಇಲ್ಲ, ಯಾರಿಗೆ ಇವರು ಡ್ಯೂಟಿ ಹಾಕಿದ್ದಾರೆ, ಇವರಿಗೆ ಸಿಬ್ಬಂದಿ ನೇಮಿಸಿದಾರ, ಆ ಸಿಬ್ಬಂದಿ ಸರಿಯಾಗಿ ಕಾರ್ಯವನ್ನು ಮಾಡ್ತಾ ಇಲ್ಲ. ಒಂದು ಎರಡನೇದಾಗಿ ಏನು ಮಷಿನರಿ ಇದಾವ ಆ ಮಷಿನರಿ ಕೂಡ ಸರಿಯಾಗಿ ಮ್ಯಾಪಿಂಗ್ ಆಗ್ತಾ ಇಲ್ಲ. ಅದು ನೆಟ್ವರ್ಕ್ ಪ್ರಾಬ್ಲಮು, ಬೇರೆ ಬೇರೆ ಕಾರಣಗಳಿಂದ. ಮತ್ತು ಟೀಚರ್ಸ್ ಏನು ಡ್ಯೂಟಿ ಹಾಕಿದಾರೆ ಅವ್ರು ಫುಲ್ ಟೈಮ್ ಮಾಡ್ತಾ ಇಲ್ಲ, ಫುಲ್ ಟೈಮ್ ಡ್ಯೂಟಿ ಮಾಡಬೇಕು. ಜನರು ಆ ಸಂಪರ್ಕದ ಕೊರತೆ ಆಗ್ತದೆ. ಎಲ್ಲ ಪಕ್ಷದ BLO2ಗಳು ಅವ್ರಿಗೆ ಸಹಕಾರ ಕೊಡ್ಲಿಕ್ಕೆ ತಯಾರಿದ್ದಾರೆ. ಆದರೆ ಸರ್ಕಾರದ ಇಲಾಖೆ ಏನಿದು ಕಾರ್ಯ ಸರಿಯಾದ ರೀತಿ ನಡಿಬೇಕನ್ನುವಂಥ ನಮ್ಮ ಪಕ್ಷದ ಒಂದು ಒತ್ತಾಯ ಇದೆ. ಅದೇ ಹೇಳಿದ ಮನೆ ಬರ್ತಾ ಇಲ್ಲ, 1 ತಾಸು 2 ತಾಸು ಹೋಗಿ ಎಲ್ಲೋ ಕೂತ್ ಬಿಡತ್ತಾರ. ಆಮೇಲೆ ಅವರು ಮುಂಜಾನೆ ಬಂದು ಡ್ಯೂಟಿ ಮುಗಿ ಸಾಯಂಕಾಲ ಬರ್ತೀವಿ ಅಂತ ಹೇಳಕತ್ತಾರ. ಫುಲ್ ಟೈಮ್ ಹಾಕ್ರಿ ಮತ್ತು ಅವ್ರಿಗೊಬ್ರು ಸಹಾಯಕರು ಕೊಡ್ರಿ, ಒಂದು ಸಹಾಯವಾಣಿ ಕೇಂದ್ರ ಕೂಡ ತೆಗೀರಿ ಅನ್ನೋಂಥ ಒತ್ತಾಯವನ್ನು ನಾವು ಮಾಡಿದ್ದೀವಿ. ಜಿಲ್ಲಾಧಿಕಾರಿಗಳು ಎಲ್ಲವನ್ನ ಸರಿಯಾಗಿ ಮಾಡ್ತೀನಿ ಅಂತ ಆಶ್ವಾಸನೆ ಕೊಟ್ಟಿದ್ದಾರೆ. ಕೇಂದ್ರ ಸರ್ಕಾರದ ಮತದಾರ ವಿಶೇಷ ಏನು ಸಮಗ್ರ ಪರಿಷ್ಕರಣೆ ಅಂಗವಾಗಿ ಇವತ್ತೇನು ಲೋಪದೋಷಗಳು ಇವತ್ತಿಗೆ 7ನೇ ದಿವಸ ಆಯ್ತು SIR ಪ್ರಾರಂಭವಾಗಿ. ಬಹಳಷ್ಟು ಇವತ್ತು ಮನೆಗೆ ಫಾರ್ಮ್ ವಿತರಿಸೋದಿರ್ಬೋದು, ಫಾರ್ಮ್ ಯಾವ ರೀತಿ ಭರ್ತಿ ಮಾಡಬೇಕು, ಕೆಲವೊಂದು ಕಡೆ ಭಾಷಾ ಸಮಸ್ಯೆಗಳಿರ್ಬೋದು, ಈ ರೀತಿ ಹಲವಾರು ಸಮಸ್ಯೆಗಳು ನಮ್ಮ ವಿಶೇಷ ಬೇಡಿಕೆ ಅಂದ್ರೆ ಇವತ್ತು ಮತದಾರರಿಗೆ ಸಾರ್ವಜನಿಕರಿಗೆ ಒಂದು ಟೋಲ್ ಫ್ರೀ ಮಾಡ್ಬೇಕಂತ ಹೇಳಿ ನಾವು ಸಾರ್ವಜನಿಕರಿಗೆ ಮಾಹಿತಿ ಕೊಡಿಸುವ ಜಿಲ್ಲಾಧಿಕಾರಿಗಳಿಗೆ ವಿಶೇಷವಾಗಿ ಒಂದು ಕಾಲ್ ಸೆಂಟರ್ ಮಾಡಿ ಅವರಿಗೆ ಮಾಹಿತಿಯನ್ನು ಕೊಡಬೇಕು. ಮತ್ತು ಈ ಕ್ರಮ ಏನು BLOಗಳಿಗೆ ಇನ್ನೂ ಸ್ವಲ್ಪ ಟ್ರೈನಿಂಗ್ ಕೊಡಲಿ ಇನ್ನೂ ಸ್ವಲ್ಪ ವ್ಯತ್ಯಾಸ ಆಗಿದೆ. ಅವ್ರು ಇನ್ನೂ ಸ್ವಲ್ಪ ಪಕ್ಕಾ ಮಾಹಿತಿ ಕೊಟ್ಟು ಟ್ರೈನಿಂಗ್ ಕೊಟ್ಟರೆ ಇದು ಸಮಸ್ಯೆ ಆಗ್ತಿದ್ದಿಲ್ಲ. ಅದಕ್ಕೆ ಎಲ್ಲ ಸಮಸ್ಯೆಗಳಿಗೆ ಬಗೆಹರಿಸ್ಬೇಕಂತೇಳಿ ನಮ್ಮ ಎಲ್ಲ ಮನವಿಗೆ ಸ್ಪಂದನೆ ಮಾಡ್ಬೇಕಂತೇಳಿ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಕಾರ್ಯಕರ್ತರಿಗೆ ವಿನಂತಿ ಮಾಡಿದ್ವಿ. ವಿಶೇಷವಾಗಿ 2 ದಿವಸಗಳಿಂದ ಸರ್ವರ್ ಪ್ರಾಬ್ಲಮ್ ಇತ್ತು. 1 ತಿಂಗಳೊಳಗೆ ಮುಗಿಬೇಕಂತ ಇವ್ರ ಗೈಡೆನ್ಸ್ ಐತಿ. ಅದರ ಸರ್ವರ್ ಪ್ರಾಬ್ಲಮ್ ಇನ್ನಿತರ ಸಮಸ್ಯೆಗಳ ಸಲುವಾಗಿ ಈಗ BLOಗಳು ಇರ್ಬೋದು, ಅಂಗನವಾಡಿ ಕಾರ್ಯಕರ್ತರು, ಟೀಚರು ಬೆಳಿಗ್ಗೆ ಬಂದು ನಾವು ಡ್ಯೂಟಿನೂ ಮಾಡ್ಬೇಕಂತೇಳಿ ಸಾಲಿಗೆ ಹೋಗ್ಬೇಕಂತ ಹೊಂಟಾರ. ಅದಕ್ಕೆ ಸಾಲಿನೂ ಕಲಿಸ್ಬೇಕು ಅಥವಾ SIR ಡ್ಯೂಟಿ ಮಾಡ್ಬೇಕು ಅಂತ ಅವರು ಗೊಂದಲ ಅದ. ಅದಕ್ಕೆ ಎಲ್ಲಾ ಸಮಸ್ಯೆಗಳ ಪರಿಹಾರ ಮಾಡ್ಬೇಕಂತ ನಾವು ಜಿಲ್ಲಾಧಿಕಾರಿಗಳು ವಿನಂತಿ ಮಾಡ್ತೀವಿ. ಸರ್ ಇನ್ನೊಂದೇನಪ್ಪ ಅಂತ SIR ಫಾರ್ಮ್ ತುಂಬಾಕ BLOಗಳಿಗೆ ಸರಿಯಾಗಿ ಗೊತ್ತಿಲ್ಲ. ಅದೇ ನಾವ್ ಇವತ್ತು ಹೇಳಿ ಸಾರ್ವಜನಿಕರು ಅವ್ರು ಏನ್ ಹೇಳ್ತಾರ ಅದೇ ಹೇಳೇವ್ ನಾವ್ ಇವತ್ತು. ಏನು ಇನ್ವಿಟೇಷನ್ ಫಾರ್ಮ್ ಕೊಡ್ತಾರ ಅದ್ರ ಸ್ಕ್ಯಾನ್ ಇರ್ತೈತಿ, ಅದ್ರ ಸ್ಕ್ಯಾನ್ ಮಾಡಿ ಒಂದ್ ಎಡಭಾಗಕ್ಕೆ ಏನು ಒರಿಜಿನಿ ಆದವ್ರದ್ದು, ಬಲಭಾಗಕ್ಕೆ ಮ್ಯಾಪಿಂಗ್ ಆದವ್ರು ತುಂಬಬೇಕು ಅನ್ನೋದು ಪ್ರೊಸೆಸ್ ಐತಿ. ಅದಕ್ಕೆ ನೀವು ಜಿಲ್ಲಾಧಿಕಾರಿಗಳಿಂದ ಇನ್ನೂ ಸ್ವಲ್ಪ ಅವೇರ್ನೆಸ್ ಮಾಡಿ ಸಾರ್ವಜನಿಕರು ಯಾವ ರೀತಿ ಫಾರ್ಮ್ ತುಂಬಬೇಕು ಜಿಲ್ಲಾಧಿಕಾರಿಗಳಿಂದ ಇನ್ನೂ ಸ್ವಲ್ಪ ವಿಶೇಷವಾಗಿ ಮಾಹಿತಿ ಕೊಡೋದಿರ್ಬೋದು. ಈ ರೀತಿ ಸಾರ್ವಜನಿಕರಿಗೆ ಇನ್ನೂ ಸ್ವಲ್ಪ ಈ ಎಲ್ಲ ಮಾಹಿತಿನ ತಿಳಿಸೋದು ನಾವು ಮಾಡಬೇಕು ಅಂತೇಳಿ ನಾವು ಜಿಲ್ಲಾಧಿಕಾರಿಗಳು ಕೂಡ ಇವತ್ತು ಸ್ವತಃ. ಸರ್ ಇನ್ನೊಂದು ವಿಷಯ ಏನಪ್ಪ ಈ ಸರಿಯಾಗಿ BLOಗಳಿಗೆ ಕನ್ನಡನೇ ಮಾತಾಡೋದು ಬರಂಗಿಲ್ಲ, ಕನ್ನಡ ಬರೆಯಕ್ ಬರಂಗ ಅಂತ ಏನ್ ಮಾಡ್ಬೇಕು ಸರ್? ಅದೇ ಸಮಸ್ಯೆ ಐತಿ, ಭಾಷಾ ಸಮಸ್ಯೆನೂ ಐತಿ. ಈ ಕೆಲವೊಂದು ಕಡೆ ಒಂದೇ ಕಡೆ ಬೇರೆ ಕಡೆ ಕೂತು ಇದು ಮಾಡತ್ತಾರ. ಮನೆಗೆ ಹೋಗಿ ಕೊಡ್ಬೇಕು, ಮನೆಗೆ ಹೋಗಿ ಫಾರ್ಮ್ ಕೊಡ್ತಾರ. ಮನೆಗೆ ಹೋಗಿ ಫಾರ್ಮ್ ಕೊಟ್ರೆ ಹೆಂಗ್ ತುಂಬೇಕಂತ ಮತದಾರರಿಗೆ ಗೊತ್ತಿಲ್ಲ. ಅದ್ರ ಬಗ್ಗೆ ಎಲ್ಲಾ ಸಮಸ್ಯೆಗಳ ಬಗ್ಗೆ ಇವತ್ತು ನಾವು ಜಿಲ್ಲಾಧಿಕಾರಿಗಳು ಕೂಲಂಕುಷವಾಗಿ ಎಲ್ಲ ಚರ್ಚೆ ಮಾಡಿದ್ವಿ. सूरज बागलकोट महानगर पालिका सदस्य। जैसा कि आप सब जानते हैं कि आप सभी का प्यार हमारे साथ कायम है, इसी तरह से हमारे इस चैनल को प्यार करते रहिए और हमारी सारी खबरों को लाइक, शेयर और सब्सक्राइब करना ना भूलिए।
हमारा यही मकसद है कि आपको हर खबर जो है, जैसा है वैसा ही आपको हम दिखाते रहेंगे, ना किसी का पक्ष लेंगे, ना किसी के विरोध में जाएंगे। हमारे कदम सच के साथ।